ನಂಬಿದ ಭಕ್ತರನ್ನ ಎಂದಿಗೂ ಕೈ ಬಿಡದಿರುವಂತಹ ದೈವ ಅಂತ ಹೇಳಿದ್ರೆ ಅದು ಗುರು ರಾಘವೇಂದ್ರ ಸ್ವಾಮಿ. ಹೀಗಾಗಿ ಡಾಕ್ಟರ್ ರಾಜ್ಕುಮಾರ್ ಇರಬಹುದು ಹಾಗೂ ಸ್ಟೈಲ್ ಕಿಂಗ್ ರಜನಿಕಾಂತ್ ಇರಬಹುದು ರಾಯರ ಭಕ್ತರು. ರಾಯರ ಮಹಿಮೆ ಹಾಗೂ ಯಾಕೆ ಈ ರೀತಿ ರಾಯರ ಆರಾಧನೆ ಮಾಡ್ತಾರೆ ಅಂತ ಖುದ್ದು ಇಲ್ಲಿರುವಂತಹ ಮಠದ ಗುರುಗಳನ್ನ ಕೇಳೋಣ. ಸರ್ ನಮಸ್ತೆ. ಸೊ ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳಿದ್ರೆ ಬಹಳ ಪ್ರಿಯ ಎಲ್ರಿಗೂ, ಅಷ್ಟು ಆಕರ್ಷಣೆ ಹೇಗೆ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪ್ರಸ್ತುತ ಅಧುನಾ ಪೀಠ ವಿರಾಜಮಾನರಾದ ಪರಮ ಪೂಜ್ಯ ರಾಘವೇಂದ್ರ ಸ್ವಾಮಿಗಳ ಮಠದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಆದೇಶ ಅನುಗ್ರಹದೊಂದಿಗೆ ನಮ್ಮ ಬೆಂಗಳೂರಿನ ಜಯನಗರದ 5ನೇ ಬಡಾವಣೆಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿಯೂ ಸಹ ವಿಶೇಷ ಪೂಜಾರಾಧನೆಗಳು ನಡೆಯುತ್ತೆ. ಶ್ರೀಮಠದ ವ್ಯವಸ್ಥಾಪಕ ಇರತಕ್ಕಂತಹ ಕೆ ವಾದೀಂದ್ರಾಚಾರ್ಯ ನೇತೃತ್ವದಲ್ಲಿ ಭಕ್ತರ ಅನುಕೂಲಕ್ಕೋಸ್ಕರವಾಗಿ ವಿಶೇಷವಾದ ವ್ಯವಸ್ಥೆಯನ್ನು ಮಾಡಿರ್ತಾರೆ. ತಾವು ಕೇಳುವಂತಹ ಪ್ರಶ್ನೆಗಳಿಗೆ ರಾಘವೇಂದ್ರ ಸ್ವಾಮಿಗಳವರು ಪ್ರತಿಯೊಬ್ಬ ಭಕ್ತರಿಗೂ ಅತ್ಯಂತ ಪ್ರಿಯರಾಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಯಾರು ಗುರುರಾಯರನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಭಜಿಸ್ತಾರೋ ಅವರಿಗೆ ಕಾಮಧೇನು ಕಲ್ಪವೃಕ್ಷದಂತಿದ್ದಾರೆ. ಅಂದರೆ ಬೇಡಿದ್ದೆಲ್ಲವನ್ನು ಅವರು ಕೊಡ್ತಾರೆ. ರಾಘವೇಂದ್ರ ಸ್ವಾಮಿಗಳವರು ಅವರು ಇವರು ಅಂದರೆ ಜಾತಿಯ ಭೇದ ತಾರತಮ್ಯವಿಲ್ಲದೇ ಪ್ರತಿಯೊಬ್ಬ ಭಕ್ತರನ್ನು ಯಾರು ಅವರನ್ನು ನಂಬುತ್ತಾರೋ ಆಶ್ರಯಿಸ್ತಾರೋ ಖಂಡಿತವಾಗಿ ಫಲ ಕೊಡ್ತಾರೆ. ಇದಕ್ಕೆ ಸಂಶಯವಿಲ್ಲ. ತಾವೇ ಹೇಳಿದ ಹಾಗೆ ರಜನಿಕಾಂತ್ ಅವರು ಇರ್ಬೋದು ಅಥವಾ ರಾಜ್ಕುಮಾರ್ ಅವರು ಇರ್ಬೋದು ಅಥವಾ ಜಗ್ಗೇಶ್ ಅವರು ಇರ್ಬೋದು, ಈ ರೀತಿಯಾಗಿ ಅವರೆಲ್ಲರಿಗೂ ರಾಯರ ಕೃಪೆಗೆ ವಿಶೇಷವಾಗಿ ಪಾತ್ರರಾಗಿದ್ದಾರೆ. ಅವರ ಅಭಿನಯ ಮಾಡಬೇಕಾದರೂ ಸಹ ರಾಘವೇಂದ್ರ ಸ್ವಾಮಿಗಳವರ ಮಂತ್ರಾಲಯ ಕ್ಷೇತ್ರಕ್ಕೆ ತೆರಳಿ ಅಲ್ಲಿ ರಾಯರ ಮುಂಭಾಗದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ರಾಘವೇಂದ್ರ ಸ್ವಾಮಿಗಳವರು ವರ ಕೊಟ್ಟ ನಂತರ ಅಭಿನಯ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅಂತ ನಾವು ಸಹ ಕೇಳ್ಬಿಟ್ಟಿದ್ದೇವೆ. ರಾಘವೇಂದ್ರ ಸ್ವಾಮಿಗಳವರನ್ನು ಯಾಕೆ ಅಷ್ಟು ಭಕ್ತಿಯಿಂದ ಭಜಿಸ್ತಾರೆ ಭಕ್ತರು ಅಂತ ಹೇಳಿದ್ರೆ ಕೇಳಿದ್ದೆಲ್ಲವನ್ನು ಶೀಘ್ರವಾಗಿ ಫಲವನ್ನು ಕೊಡ್ತಾರೆ. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳವರು ಪ್ರತಿಯೊಬ್ಬ ಭಕ್ತರಿಗೂ ಅತ್ಯಂತ ಪ್ರಿಯರಾಗಿದ್ದಾರೆ. ಇದೇ ತಿಂಗಳು 12ನೇ ತಾರೀಕು ಅವರ ಹುಟ್ಟುಹಬ್ಬ. ಸೊ ಗುರುಗಳ ಭಕ್ತರು ಸಹ ಹೌದು. ನಿಮ್ಮ ಶುಭಾಶಯ. ನಂಬಿ ಕೆಟ್ಟವರಿಲ್ಲವೋ ಗುರುರಾಯರನ ಅಂತ ವಾಣಿಯಂತೆ ಭಗವಂತನ ಮುಖಾಂತರ ರಾಘವೇಂದ್ರ ಸ್ವಾಮಿಗಳವರನ್ನು ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಭಜಿಸ್ತಾರೋ ಅವರಿಗೆ ಖಂಡಿತವಾಗಿ ರಾಘವೇಂದ್ರ ಸ್ವಾಮಿಗಳವರು ಅನುಗ್ರಹ ಮಾಡೇ ಮಾಡ್ತಾರೆ. ಇದಕ್ಕೆ ತಾವು ಕೇಳುವಂತಹ ಪ್ರಶ್ನೆಯೊಂದಿಗೆ ರಜನಿಕಾಂತ್ ಅವರ ಜನ್ಮದಿನದ ಅಂಗವಾಗಿ ನಾವು ಸಹ ಗುರುರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಅವರಿಗೆ ಶುಭಾಶಯ ಕೋರುತ್ತಾ ಅವ್ರಿಗೂ ಸಹ ಆಯು ಆರೋಗ್ಯ ಐಶ್ವರ್ಯಾಭಿವೃದ್ಧಿಯನ್ನು ಕೊಟ್ಟು ಯಶಸ್ಸನ್ನು ಕೊಟ್ಟು ಗುರುರಾಯರ ಅನುಗ್ರಹ ಸಂಪೂರ್ಣವಾಗಿ ಇರಲಿ ಎಂಬುದಾಗಿ ನಾವು ರಾಯರ ಮುಂಭಾಗದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಗುರುಗಳ ಗುರಾಮನಾಗುವವರೆಗೂ ಯಾರಿಗೂ ಸಹ ಮುಕ್ತಿನೇ ದೊರೆಯಲ್ಲ ಅಂತ ಹೇಳ್ತಾರೆ. ದಾರ್ಶನಿಕ ಅಂತಾರೆ, ಅಂದರೆ ದಾರಿ ತೋರಿಸೋರು ಅಂತ ಹೇಳಿ. ರಾಘವೇಂದ್ರ ಸ್ವಾಮಿಗಳು ಎಲ್ಲಿರ್ತಾರೋ ಅಲ್ಲಿವರೆಗೂ ಸಹ ಭಕ್ತ ಕೋಟಿಗೆ ಯಾವುದೇ ರೀತಿಯ ಭಯವಾಗಲಿ ಇಲ್ಲ ಅಭಯದ ಅಪನಂಬಿಕೆಯಾಗಲಿ ಇಲ್ಲವೇ ಇಲ್ಲ. ಹಾಗಾಗಿ ಎಂಥ ಸ್ಟಾರ್ ಇರಲಿ ಸಾರ್ವಜನಿಕರು ಇಲ್ಲರಿ ಎಲ್ಲರೂ ಸಹ ಗುರುಗಳ ಭಕ್ತರಾಗಿದ್ದಾರೆ. ಹಾಗಾಗಿ ವಿಶೇಷವಾಗಿ ರಜನಿಕಾಂತ್ ಅವ್ರಿಗೂ ಸಹ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಬೆಂಗಳೂರಿನ ಕ್ಯಾಮರ್ಸನ್ ವಾಲಿ ಜೊತೆ ನಂದಿನಿ, ಸಮಯ ನ್ಯೂಸ್.